ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಹಬ್ಬ. ಆ ಒಂದು ದಿನದಂದು ಕೇವಲ ಧ್ವಜಾರೋಹಣವನ್ನ ಮಾಡೋದಷ್ಟೇ ಅಲ್ಲ, ಬದಲಾಗಿ ಅದನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದಾಗ ಮಾತ್ರ ಆವಾಗಲೇ ಅದಕ್ಕೊಂದು ನಿಜವಾದ ಅರ್ಥ ಸಿಗುತ್ತೆ. ದೇಶದ ಹಿತಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಬೇಕು. ಯುವ ಜನರಿಗೆ ದೇಶದ ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ದೇಶದ ಬಗ್ಗೆ ಹೆಮ್ಮೆ ಮೂಡುವಂತಹ ಅರಿವು ಮೂಡಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಸಮಾಜ ಸೇವಕರು ಹಾಗೆ ರಾಜರಾಜೇಶ್ವರಿ ವಾರ್ಡ್ನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ವಸೀಂ ಪಾಷಾ ಅವರು ಹೇಳಿದರು. ಕ್ಷೇತ್ರದ ದೇವಸಂದ್ರ ಸರ್ಕಾರಿ ಉರ್ದು ಶಾಲೆಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು ಹಲವಾರು ಮಹನೀಯರ ತ್ಯಾಗ, ಹೋರಾಟ ಮತ್ತು ಬಲಿದಾನದಿಂದಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು, ಸ್ವಾತಂತ್ರ್ಯ ಹೋರಾಟಗಾರರನ್ನ ಇಂದಿನ ಪೀಳಿಗೆ ಅವರ ಹೋರಾಟಗಳನ್ನ ತಿಳಿದುಕೊಡಬೇಕು ಅಂತ ಹೇಳಿ ತಿಳಿಸಿದರು. ಇನ್ನು ವಿವಿಧ ರಾಜ್ಯಗಳಿಂದ ಬೆಂಗಳೂರಿಗೆ ಬಂದು ನೆಲೆಸಿರುವವರು ಸ್ಥಳೀಯ ಭಾಷೆ ಹಾಗೂ ಸಂಸ್ಕೃತಿಯನ್ನ ಗೌರವಿಸಿ ಕನ್ನಡವನ್ನ ಕಲಿಬೇಕು. ಇದೇ ವೇಳೆ ತಮ್ಮ ತಮ್ಮ ರಾಜ್ಯಗಳ ಸಂಸ್ಕೃತಿಯನ್ನ ಕೂಡ ಬೆಂಗಳೂರಿನಲ್ಲಿ ಪರಿಚಯಿಸುವ ಮೂಲಕ ಉತ್ತಮ ಸಾಂಸ್ಕೃತಿಕ ವಾತಾವರಣ ನಿರ್ಮಿಸಬೇಕು ಅಂತ ಹೇಳಿದರು. ರಾಜರಾಜೇಶ್ವರಿ ವಾರ್ಡ್ ವ್ಯಾಪ್ತಿಯ ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯವನ್ನ ಮಾಡಿ ಸಿಹಿಯನ್ನ ವಿತರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ರಿಜ್ವಾನ್, ಜಬೀವುಲ್ಲಾ, ಲಾಲು, ಚಿನ್ನ, ಚಾಂದ್ ಪಾಷಾ, ಮೆಹಬೂಬ್ ಪಾಷಾ, ನದೀಮ್ ಅಕ್ರಮ್, ಸೈಯದ್ ಜಬೀರ್, ಸಾಲಮಾಕಲಹಳ್ಳಿ ಮುನಿರಾಜ, ಅಫ್ರೀದ್, ಅಸ್ಲಾಂ, ಇರ್ಫಾನ್, ಮೆಹರೂಫ್, ತೌಸಿಫ್, ಹಫೀಜ್, ಯಾಸಿನ್ ಸೇರಿದಂತೆ ಇತರರು ಹಾಜರಾಗಿದ್ದರು. ಇನ್ನು ಸಮಾಜ ಸೇವಕರಾದ ಡಾಕ್ಟರ್ ವಸೀಂ ಪಾಷಾ ಅವರು ಕೇವಲ ಈ ರೀತಿಯಾದಂತಹ ಆಚರಣೆಗಳಷ್ಟೇ ಅಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲೂ ಹಾಗೂ ಹಬ್ಬದ ಸಂದರ್ಭದಲ್ಲೂ ಕೂಡ ಯಾವುದೇ ಜಾತಿ ಭೇದ ಭಾವವನ್ನ ಮಾಡದೆ ಎಲ್ಲರನ್ನ ಸಮಾನವಾಗಿ ಕಂಡು ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಜನಸೇವೆಯೇ ಜನಾರ್ದನ ಸೇವೆ ಎಂದು ಅರಿತು ಸದಾಕಾಲ ಜನರಿಗಾಗಿ ಮಿಡಿತಾ ಇರುವಂತಹ ವಸೀಂ ಪಾಷಾ ಅವರಿಗೆ ಶುಭವಾಗಲಿ ಎಂದು ಮಿತ್ರರು ಮಿತ್ರ ವಾಹಿನಿ ಹಾಗೂ ರಾಜರಾಜೇಶ್ವರಿ ವಾರ್ಡ್ನ ಜನತೆಯ ಪರವಾಗಿ ಹಾರೈಸ್ತಾ ಇದ್ದೇವೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.